ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ 4ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಪ್ರಿಯರೇ, ಮಾತೆ ಮರಿಯ ಮತ್ತು ಎಲಿಜಬೆತಳ ಭೇಟಿ ವಿಶೇಷವಾದದ್ದು. ದೇವದೂತ ಸಾರಿದ ಸತ್ಯವನ್ನು ಹಂಚಿಕೊಳ್ಳುವುದರ ಮೂಲಕ ಎಲ್ಲರಿಗೂ ಅದನ್ನು ಸಾರುವ ಪ್ರಥಮ ಪ್ರವಾದಿನಿಯಾಗುತ್ತಾಳೆ ಮಾತೆ ಮರಿಯ. ಈ ಭೇಟಿಯಿಂದ ಇವರಿಬ್ಬರ ವಿಶ್ವಾಸವು ಬಲಗೊಳ್ಳುತ್ತದೆ. ಮರಿಯಳಲ್ಲಿದ್ದ ದೀನತೆ ಮತ್ತು ಪರೋಪಕಾರ ಪ್ರಕಟವಾಗುತ್ತದೆ. ಕ್ರಿಸ್ತನನ್ನು ಉದರದಲ್ಲಿ ಹೊತ್ತು ಮರಿಯಳು ಹೋದಾಗ ರಕ್ಷಕನ ಮೊದಲ ಭೇಟಿಗೆ ಎಲಿಜಬೆತಳ ಉದರದಲ್ಲಿದ್ದ ಯೌವನ ಕುಣಿದು ಕುಪ್ಪಳಿಸುತ್ತಾನೆ. ಮಾತೆ ಮರಿಯಮ್ಮ ತಾನು ಸ್ವತಃ ಗರ್ಭವತಿಯಾಗಿದ್ದರೂ ಎಲಿಜಬೆತಳ ಸಹಾಯಕ್ಕೆ ಧಾವಿಸಿದಂತೆ ನಾವು ಕೂಡ ಈ ಆಗಮನ ಕಾಲದಲ್ಲಿ ಮಾತೆ ಮರಿಯಳಂತೆ ಇತರರ ಕಷ್ಟದಲ್ಲಿ ಭಾಗಿಯಾಗಲು ಪ್ರೇರಿತರಾಗಬೇಕು. ಈ ಭೇಟಿಯಿಂದಾಗಿ ನಾವು ದೇವರ ವಾಕ್ಯವನ್ನು ನಮ್ಮ ನಡೆ ನುಡಿಯ ಮೂಲಕ ಹೊತ್ತು ತಿರುಗುವಂತೆ ಮಾಡಬೇಕು. ಯೌವನನು ಆನಂದದಿಂದ ಕುಪ್ಪಳಿಸಿದಂತೆ ಬರಲಿರುವ ಕ್ರಿಸ್ತನನ್ನು ಸ್ವೀಕರಿಸಿ ನಾವು ಕೂಡ ಅದೇ ಆನಂದದಿಂದ ಸಂತೋಷದಿಂದ ಕುಪ್ಪಳಿಸಲು ಆಧ್ಯಾತ್ಮಿಕವಾಗಿ ನಾವು ಸಿದ್ಧರಾಗೋಣ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಪ್ರವಾದಿ ಮೀಕನ ಗ್ರಂಥದಿಂದ ಆಲಿಸುತ್ತೇವೆ. ಅಧ್ಯಾಯ 5 ವಾಕ್ಯ 1ರಿಂದ 4 ತನಕ. ಜೆರುಸಲೇಮ್ ನಗರಕ್ಕೆ ಬರಲಿರುವ ಅನಾಹುತವನ್ನು ಮೀಕ ಪ್ರವಾದಿ ಮುಂತಿಳಿಸುತ್ತಾನೆ. ಜನರ ಅನ್ಯಾಯ ಹಾಗೂ ಅಕ್ರಮವನ್ನು ದೇವರು ದಂಡಿಸುವರು ಎಂದು ಮೀಕನ ಗ್ರಂಥದಲ್ಲಿ ನಾವು ಸ್ಪಷ್ಟವಾಗಿ ಕಾಣುತ್ತೇವೆ. ಆದರೂ ಜುದಯದ ಉಜ್ವಲ ಭವಿಷ್ಯದ ಚಿಹ್ನೆಗಳನ್ನು ಕೂಡ, ಭರವಸೆಯ ಮಾತುಗಳನ್ನು ಕೂಡ ನಾವು ಮೀಕನ ಗ್ರಂಥದಲ್ಲಿ ನೋಡುತ್ತೇವೆ. ಇಂದಿನ ವಾಚನದಲ್ಲಿ ದಾವೀದನ ವಂಶದಲ್ಲಿ ಜನಿಸುವ ಮಹಾರಾಜನಿಂದ ರಾಷ್ಟ್ರಕ್ಕೆ ಶಾಂತಿ ದೊರಕಲಿದೆ ಎಂಬ ಸಂದೇಶವನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಇಂದಿನ 2ನೇ ವಾಚನವನ್ನು ಹಿಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 10 ವಾಕ್ಯ 5ರಿಂದ 10 ತನಕ ಆಲಿಸುತ್ತೇವೆ. ಈ ವಾಚನದಲ್ಲಿ ಕ್ರಿಸ್ತ ಯೇಸುವಿನ ಬಲಿಯರ್ಪಣೆಯ ಶ್ರೇಷ್ಠತೆಯ ಬಗ್ಗೆ ನಾವು ಆಲಿಸುತ್ತೇವೆ. ಆದಿ ಕ್ರೈಸ್ತರು ಯಹೂದ್ಯ ಧರ್ಮವನ್ನು ತೊರೆದು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದಾಗ ಅನೇಕರನ್ನು ಅವರ ಪ್ರಾರ್ಥನಾ ಮಂದಿರಗಳಿಂದ ಹೊರಗೆ ಹಾಕಲಾಗುತ್ತೆ. ಆ ಸಂದರ್ಭದಲ್ಲಿ ಈ ಜನರು ನಾವು ನಮ್ಮ ಪಾಪಗಳಿಗಾಗಿ ದೇವಾಲಯಕ್ಕೆ ಹೋಗಿ ದಹನ ಬಲಿಗಳನ್ನು ಅರ್ಪಿಸಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ಕೊರಗುವಾಗ ಹಿಬ್ರಿಯರಿಗೆ ಬರೆದ ಪತ್ರ ಅವರಿಗೆ ಸಾಂತ್ವನವನ್ನು ನೀಡುತ್ತೆ. ಈ ಪತ್ರದ ಮೂಲಕ ಅವರಿಗೆ ನೀಡುವ ಸಂದೇಶವೇನೆಂದರೆ, ನಿಮ್ಮ ಪಾಪಗಳಿಗೆ ನೀವು ದಹನ ಬಲಿಯನ್ನು ಅರ್ಪಿಸುವ ಅವಶ್ಯಕತೆ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೋಡುವ ಈ ದಹನ ಬಲಿಗಳ ಅವಶ್ಯಕತೆ ಇಲ್ಲ. ಕಾರಣ ಪ್ರಭು ಕ್ರಿಸ್ತರೇ ಅವರನ್ನೇ ತಂದೆ ದೇವರಿಗೆ ಬಲಿಯನ್ನಾಗಿ ಅರ್ಪಿಸಿದ್ದಾರೆ. ನಿಮ್ಮ ಪಾಪಗಳಿಗಾಗಿ ಪ್ರಭು ಕ್ರಿಸ್ತರೇ ಬಲಿಯನ್ನು ಅರ್ಪಿಸಿದ್ದಾರೆ. ಹಳೆಯ ಒಡಂಬಡಿಕೆಯ ದಹನ ಬಲಿಗಳಿಗಿಂತ ಕ್ರಿಸ್ತ ಅರ್ಪಿಸಿದ ಈ ಬಲಿಯೇ ಶ್ರೇಷ್ಠವಾದದ್ದು ಎಂಬುದನ್ನು ಈ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಹಿಂದಿನ ಶುಭ ಸಂದೇಶವನ್ನು ಲೂಕರು ಬರೆದ ಶುಭ ಸಂದೇಶ ಅಧ್ಯಾಯ 1 ವಾಕ್ಯಗಳು 39ರಿಂದ 44 ತನಕ ನಾವು ಆಲಿಸುತ್ತೇವೆ. ಪ್ರಿಯರೇ, ಈ ಶುಭ ಸಂದೇಶದಲ್ಲಿ ಮಾತೆ ಮರಿಯಮ್ಮನವರು ಹಾಗೂ ಎಲಿಜಬೆತಳವರ ನಡುವೆ ನಡೆದ ಒಂದು ವಿಶೇಷ ಘಟನೆಯನ್ನು ಕುರಿತು ನಾವು ಆಲಿಸುತ್ತೇವೆ. ಅದುವೇ ಮಾತೆ ಮರಿಯಮ್ಮನವರು ಎಲಿಜಬೆತಳನ್ನು ಸಂಧಿಸುವುದು. ಈ ಇಬ್ಬರು ಪುಣ್ಯ ಸ್ತ್ರೀಯರ ಭೇಟಿಯು ಅಸಾಧಾರಣವಾದದ್ದು. ಇವರಿಬ್ಬರು ನಡೆಸುವ ಸಂಭಾಷಣೆ ಸಾಮಾನ್ಯ ಗರ್ಭವತಿಯರು ಮಹಿಳೆಯರು ನಡೆಸುವ ಸಂಭಾಷಣೆಯಲ್ಲ. ಬದಲಾಗಿ ಬರಲಿರುವ ಲೋಕೋದ್ಧಾರಕನ ಜನನದ ವಿಷಯವಾಗಿ ಕುರಿತು ಇಬ್ಬರು ಪವಿತ್ರಾತ್ಮ ಪರವಶರಾಗಿ ನಡೆಸುವ ಸಂಭಾಷಣೆ. ಈ ಭೇಟಿಯ ಬಗ್ಗೆ ಲೇಜನ್ ಡನ್ಕನ್ ತಮ್ಮ ಪುಸ್ತಕದಲ್ಲಿ ಹೀಗೆ ಉಲ್ಲೇಖಿಸುತ್ತಾರೆ. ಈ ವಿಶೇಷವಾದ
ಭೇಟಿಯು ಸಂಧಾನ ಎರಡು ಒಡಂಬಡಿಕೆಗಳ ಸಾತ್ವಿಕ ಸಂಕೇತ. ಹಳೆಯ ಒಡಂಬಡಿಕೆಯನ್ನು ಯೋವಾನರು ಪ್ರತಿಬಿಂಬಿಸಿದರೆ ಹೊಸ ಒಡಂಬಡಿಕೆಯನ್ನು ಪ್ರಭು ಕ್ರಿಸ್ತರು ಪ್ರತಿಬಿಂಬಿಸುತ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ಬರುವ ಪ್ರವಾದಿಗಳ ಅನೇಕ ಪ್ರವಚನಗಳೆಲ್ಲವೂ ಬರಲಿರುವ ಲೋಕೋದ್ಧಾರಕನ ಕ್ರಿಸ್ತನ ಕುರಿತಾಗಿಯೇ ಇದ್ದವು. ಉದಾಹರಣೆಗೆ ಯೆಶಾಯ ಪ್ರವಾದಿಯ ಗ್ರಂಥ ಅಧ್ಯಾಯ 7 ವಾಕ್ಯ 14 ಹಾಗೂ ಹಿಂದಿನ ಮೊದಲನೇ ವಾಚನದಲ್ಲಿ ಪ್ರವಾದಿ ಮೀಕ ಕೂಡ ಕ್ರಿಸ್ತನ ಜನನದ ಕುರಿತಾಗಿ ಮುನ್ಸೂಚನೆಯನ್ನು ನೀಡುತ್ತಾನೆ. ಮೀಕ ಅಧ್ಯಾಯ 5 ವಾಕ್ಯ 2. ಈ ಪ್ರವಚನಗಳಲ್ಲಿ ದೇವರ ಇಚ್ಛೆಯು ಒಂದೇ ಆಗಿತ್ತು. ಅದುವೇ ಈ ಮನುಕುಲದ ಪಾಪ ಪರಿಹಾರಕ್ಕಾಗಿ ತಮ್ಮ ಒಬ್ಬನೇ ಪ್ರಿಯ ಪುತ್ರನನ್ನು ಕಳುಹಿಸಿ ದಾರಿ ಎರೆಯುವುದಾಗಿ. ಇದಕ್ಕೆ ಮುನ್ನುಡಿಯಾಗಿ ದೇವರು ಪ್ರವಾದಿ ಯೋವಾನರಿಗೆ ಬರಲಿರುವ ಲೋಕೋದ್ಧಾರಕನ ಹಾದಿಯನ್ನು ಸುಗಮಗೊಳಿಸಿರಿ, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಎಂದು ಸಾರಲು ಕರೆಯುವ ಕರೆಯನ್ನು ನೀಡುತ್ತಾರೆ. ಹೀಗಾಗಿ ಯೋವಾನರು ಪ್ರವಾದಿಗಳ ಸಾಲಿನಲ್ಲಿ ಕೊನೆಯವರಾಗಿ ಹಳೆಯ ಒಡಂಬಡಿಕೆಯನ್ನು ಪ್ರತಿಬಿಂಬಿಸಿದರೆ, ಪ್ರಭು ಕ್ರಿಸ್ತರು ಹೊಸ ಒಡಂಬಡಿಕೆಯನ್ನು ಪ್ರತಿಬಿಂಬಿಸುತ್ತಾರೆ. ದೇವರ ಈ ಕರೆಯ ಸಂತಸದ ವಿಷಯವನ್ನು ಯೋವಾನರು ತಮ್ಮ ಜನನದ ಮುಂಚೆಗೂ ಎಲಿಜಬೆತಳರ ಉದರದಲ್ಲಿ ಸಂಭ್ರಮಿಸುವುದನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುತ್ತೇವೆ. ಪ್ರಿಯರೇ, ಇಲ್ಲಿ ಸಂಭ್ರಮಿಸಿದ್ದು ಯೋವಾನರು ಮಾತ್ರವಲ್ಲ, ಬದಲಾಗಿ ಇಡೀ ಮನುಕುಲವು. ನಿಜವಾಗಿಯೂ ಈ ಭೇಟಿಯು ಸಂಧಾನ ದೇವರು ಮತ್ತು ಮನುಕುಲದ ನಡುವೆ ಆಗುವಂಥದ್ದು. ಈ ಭೇಟಿಯು ದೇವರೇ ನಿಯೋಜಿಸಿದ ಭೇಟಿ. ಈ ಭೇಟಿಯಲ್ಲಿ ತಂದೆ ದೇವರು ಪವಿತ್ರಾತ್ಮರ ಮುಖಾಂತರ ತಮ್ಮ ಒಬ್ಬನೇ ಪ್ರಿಯ ಪುತ್ರನಾದ ಕ್ರಿಸ್ತನನ್ನು ಮನುಕುಲಕ್ಕೆ ಉಡುಗೊರೆಯಾಗಿ ನೀಡುತ್ತಾರೆ. ಹೌದು ಪ್ರಿಯರೇ, ಇಂದಿನ ಶುಭ ಸಂದೇಶ ಹಾಗೂ ವಾಚನಗಳಿಂದ ನಾವು ಕಲಿಯಬೇಕಾದ ಅಂಶಗಳು ಏನು ಎಂಬುದನ್ನು ಗಮನಿಸೋಣ. ಎಲಿಜಬೆತಮ್ಮನವರು ಪವಿತ್ರಾತ್ಮ ಪರವಶರಾಗಿ ಮಾತೆ ಮರಿಯಳಿಗೆ ಇಗೋ ನನ್ನ ದೇವರ ತಾಯಿ ಎಂದಾಗ ಆಕೆಯ ಉದರದಲ್ಲಿದ್ದ ಯೋವಾನರು ಬರಲಿರುವ ಕ್ರಿಸ್ತನ ಹಾಗೂ ಆತನು ಸ್ಥಾಪಿಸಲಿರುವ ಪ್ರೀತಿ ಎಂಬ ಸಾಮ್ರಾಜ್ಯದ ಬಗ್ಗೆ ನೆನೆದು ಸಂತಸದಿಂದ ಜಿಗಿದು ಸಂಭ್ರಮಿಸುತ್ತಾರೆ. ನಾವು ಪ್ರತಿ ಬಾರಿ ದೇವಾಲಯಕ್ಕೆ ಹೋಗುವಾಗ ದೇವರ ದರ್ಶನವನ್ನು ಮಾಡುವಾಗ ನಮ್ಮಲ್ಲಿ ಕೂಡ ಈ ಬದಲಾವಣೆ ಆಗಬೇಕು. ದೇವರ ದರ್ಶನ ನಮ್ಮಲ್ಲಿ ಬದಲಾವಣೆಯನ್ನು ತರಬೇಕು. ನಾವು ಸ್ವೀಕರಿಸುವ ಸಂಸ್ಕಾರಗಳು, ನಮ್ಮ ಬಲಿಪೂಜೆ, ನಾವು ಸ್ವೀಕರಿಸುವ ಪರಮಪ್ರಸಾದ ನಮ್ಮಲ್ಲಿ ಬದಲಾವಣೆಯನ್ನು ತರಬೇಕು. ಹೇಗೆ ಸ್ನಾನಿಕ ಯೋವಾನ ಸಂಭ್ರಮವನ್ನು ಪಟ್ಟಂತೆ ನಮ್ಮಲ್ಲೂ ಕೂಡ ಆ ಸಂಭ್ರಮ ಸಂತಸ ತುಂಬಿ ತುಳುಕಾಡಬೇಕು. ಹಾಗೂ ಈ ಭೇಟಿಯಿಂದ ನಾವು ಮಾತೆ ಮರಿಯಮ್ಮನವರಿಂದ ಕಲಿಯಬೇಕಾದ ಅಂಶ. ಮಾತೆ ಮರಿಯಮ್ಮ ದೇವರ ಪ್ರಸನ್ನತೆಯನ್ನು ಗುರುತಿಸಿದರು. ಮಾತೆ ಮರಿಯಮ್ಮನವರ ಗರ್ಭ ದೇವರ ಮಂಜೂಷವಾಯಿತು. ನಾವು ಹಳೆಯ ಒಡಂಬಡಿಕೆಯಲ್ಲಿ 2ನೇ ಸಮುವೇಲನ ಗ್ರಂಥ ಅಧ್ಯಾಯ 6 ವಾಕ್ಯ 11ರಲ್ಲಿ ನೋಡುತ್ತೇವೆ. ಒಬೇದೋಮನ ಮನೆಯಲ್ಲಿ 3 ತಿಂಗಳು ದೇವರ ಮಂಜೂಷ ಇತ್ತು. ದಾವೀದ ಅದನ್ನು ತೆಗೆದುಕೊಂಡು ಜೆರುಸಲೇಮಿಗೆ ಹೋಗುವಾಗ ಸಂಭ್ರಮದಿಂದ ಕುಣಿದಾಡುತ್ತಾ ಹೋಗುತ್ತಾನೆ. ಅದೇ ರೀತಿ ಮರಿಯಳು ಕೂಡ 3 ತಿಂಗಳು ಎಲಿಜಬೆತಳ ಮನೆಯಲ್ಲಿ ತಂಗಿದ್ದರು. ಹಳೆಯ ಒಡಂಬಡಿಕೆಯಲ್ಲಿ ನಾವು ಕರ್ತರ ಒಡಂಬಡಿಕೆಯನ್ನು ನೋಡಿದಂತೆ ಮರಿಯಳು ಹೊಸ ಒಡಂಬಡಿಕೆಯಾಗುತ್ತಾರೆ. ನಮ್ಮ ಹೃದಯಗಳು ಕೂಡ ದೇವರ ಒಡಂಬಡಿಕೆಯಾಗಬೇಕು. ನಾವು ಪ್ರಭು ಕ್ರಿಸ್ತರನ್ನು ಭುಜಿಸುತ್ತೇವೆ, ಹಾಗಾಗಿ ನಾವು ಕೂಡ ಪ್ರಭು ಕ್ರಿಸ್ತರನ್ನು ಹೊತ್ತು ತಿರುಗುವ ದೇವರ ಮಂಜೂಷವಾಗಬೇಕು ಎಂದು ಕ್ರಿಸ್ತ ಈ ಶುಭ ಸಂದೇಶದ ಮೂಲಕ ನಮ್ಮಿಂದ ಬಯಸುತ್ತಾರೆ. ಹಾಗೂ ಮರಿಯಳಲ್ಲಿದ್ದಂತಹ ದೀನತೆ, ನಾನು ದೇವರ ತಾಯಿ ಎಂದು ಹೇಳಲು ಆಕೆ ಎಲಿಜಬೆತಳ ಮನೆಗೆ ಹೋಗಲಿಲ್ಲ. ಎಲಿಜಬೆತಳು ನಿಜವಾಗಿಯೂ ಗರ್ಭಿಣಿಯಾಗಿದ್ದಾಳ ಎಂದು ಪರೀಕ್ಷಿಸಲು ಆಕೆ ಹೋಗಲಿಲ್ಲ. ಆಕೆಯ ಸೇವೆಗಾಗಿ ಮಾತೆ ಮರಿಯಮ್ಮ ಹೋಗುತ್ತಾರೆ. ಮಾತೆ ಮರಿಯಳಲ್ಲಿದ್ದ ಆ ದೀನತೆ, ಆ ಸೇವಾ ಮನೋಭಾವ, ಪರೋಪಕಾರ ಇಂದು ನಮ್ಮಲ್ಲೂ ಕೂಡ ಮೂಡಬೇಕು. ಹೇಗೆ ಮಾತೆ ಮರಿಯಮ್ಮ ಪ್ರಭು ಕ್ರಿಸ್ತರನ್ನ ಉದರದಲ್ಲಿ ಹೊತ್ತು ಹೋದರೋ ಅದೇ ರೀತಿ ನಾವು ಕೂಡ ಪ್ರಭು ಕ್ರಿಸ್ತರನ್ನ ಹೊತ್ತು ತಿರುಗಾಡಬೇಕು. ಕೇವಲ ನಮ್ಮ ಬಾಯಿ ಮಾತಿನಲ್ಲಿ ಅಲ್ಲ, ನಮ್ಮ ಕಾರ್ಯಗಳ ಮೂಲಕ ನಾವು ಪ್ರಭು ಕ್ರಿಸ್ತರನ್ನ ಇತರರಿಗೆ ಪರಿಚಯ ಮಾಡಿಕೊಡಬೇಕು. ಮಾತೆ ಮರಿಯಮ್ಮ ನಜರೇತಿನಿಂದ ಜುದಿಯಕ್ಕೆ ಸುಮಾರು 70 ಕಿಲೋಮೀಟರ್ ಪ್ರಯಾಣ ಮಾಡಿದಂತೆ
ನಾವು ಕೂಡ ನಮ್ಮ ಅಕ್ಕಪಕ್ಕದಲ್ಲಿರುವವರ ಕಷ್ಟಕ್ಕೆ ನೆರವಾಗಬೇಕು. ನಮ್ಮ ಮಾತು, ನಮ್ಮ ಕ್ರಿಯೆ, ನಡವಳಿಕೆ ಮೂಲಕ ದೇವರ ಆಶೀರ್ವಾದವನ್ನು ಪರರಿಗೆ ನೀಡಬೇಕು. ಎಲಿಜಬೇತಳಂತೆ ಏಸು ಕಂದನನ್ನು ಕಂಡು ಪುಳಕಿತಗೊಳ್ಳಲು ನಮ್ಮ ಮನಸ್ಸು, ದೇಹ ಮತ್ತು ಆತ್ಮ ಶುದ್ಧಿಯನ್ನು ನಾವು ಈ ಆಗಮನ ಕಾಲದಲ್ಲಿ ಮಾಡಿಕೊಳ್ಳಬೇಕಿದೆ. ಇನ್ನು ಒಂದೇ ವಾರದಲ್ಲಿ ಪ್ರಭು ಕ್ರಿಸ್ತ ಜನಿಸಿ ಬರಲಿದ್ದಾರೆ. ನಮ್ಮ ಹೃದಯವೆಂಬ ಪುಟ್ಟ ಗೋದಲಿಯನ್ನು ಪ್ರಭು ಕ್ರಿಸ್ತನಿಗಾಗಿ ನಾವು ಸಿದ್ಧ ಮಾಡೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.